ಸೈಬರ್ ಸುಲಿಗೆ, ಒಮ್ಮೆ ಇದರ ಜಾಲಕ್ಕೆ ಬಿದ್ರೆ ನೆಮ್ಮದಿ ಹಾಳು, ಹಣಾನೂ ಗುಳುಂ ಸ್ವಾಹ. ಇಂತಹ ಸೈಬರ್ ಕಿರಾತಕರ ಕೈಚಳಕಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಬಿಸೈಡ್ ಬೆಂಗಳೂರು ವತಿಯಿಂದ ಸೈಬರ್ ಸೆಕ್ಯೂರಿಟಿ ಕಾನ್ಕ್ಲೇವ್ ಆಯೋಜನೆ ಮಾಡಲಾಗಿತ್ತು. ಈ ಕಾನ್ಕ್ಲೇವ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಬನ್ನಿ ನೋಡೋಣ. ಡೀಪ್ ಫೇಕ್ ಕಾಟ ತಪ್ತಿಲ್ಲ, ಕಂಪನಿ ಡೇಟಾಗಳಿಗೆ ಸೆಕ್ಯೂರಿಟಿ ಇಲ್ಲ. ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಂಪನಿಗಳ ಸರ್ವರ್ಗಳು ಹ್ಯಾಕ್ ಆಗಿರುತ್ತೆ. ಡಿಜಿಟಲ್ ದುನಿಯಾದಲ್ಲಿ ಸದ್ದಿಲ್ಲದೆ ಸಾಮ್ರಾಜ್ಯ ಕಟ್ಕೊಂಡಿರುವ ಅಗೋಚರ ವೈರಿಗಳು ದಿನದಿಂದ ದಿನಕ್ಕೆ ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ತಿದೆ. ಈ ಅಗೋಚರ ವೈರಿಗಳ ವಿರುದ್ಧದ ಯುದ್ಧದಲ್ಲಿ ಪ್ರತಿಯೊಬ್ಬರೂ ಸಮರ ಸೇನಾನಿಗಳಂತೆ ಹೇಗೆ ಹೋರಾಡಬೇಕು ಅನ್ನೋದರ ಬಗ್ಗೆ ಇವತ್ತು ಬಿಸೈಡ್ ಬೆಂಗಳೂರು ವತಿಯಿಂದ ಆನ್ಯುವಲ್ ಸೈಬರ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಆಯೋಜಿಸಲಾಗಿತ್ತು. ವೈಟ್ ಫೀಲ್ಡ್ನ ಮ್ಯಾರಿಯಟ್ ಹೋಟೆಲ್ನಲ್ಲಿ ನಡೆದ ಕಾನ್ಕ್ಲೇವ್ಗೆ ನ್ಯೂಸ್ ಫಸ್ಟ್ ಮೀಡಿಯಾ ಪಾರ್ಟ್ನರ್ ಆಗಿದ್ದು, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಲಾಯಿತು. ಕಂಪನಿ, ಇಂಡಸ್ಟ್ರಿ, ಅಸೆಟ್ಗಳ ಡೇಟಾ ಅಪ್ಲಿಕೇಶನ್ಗಳನ್ನ ಡಿಫೆನ್ಸ್ ಟೆಕ್ನಾಲಜಿ ಮೂಲಕ ಹೇಗೆ ಸೆಕ್ಯೂರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು. ಪರ್ಸನಲ್ ಪ್ರೊಟೆಕ್ಟ್, ಕಂಪನಿ ಅಸೆಟ್ ಪ್ರೊಟೆಕ್ಟ್ ಮಾಡೋದು ಹೇಗೆ, ಎಐ, ಜನರೇಟ್ ಎಐ ಬಳಸಿ ಹೇಗೆ ಸೈಬರ್ ಅಟ್ಯಾಕ್ ಆಗುತ್ತೆ, ಇದರಿಂದ ಕಸ್ಟಮರ್ ಡೇಟಾ, ಕಂಪನಿ ಡೇಟಾ ಎನ್ಕ್ರಿಪ್ಟ್ ಆಗದಂತೆ ಇವುಗಳಿಂದ ಪ್ರೊಟೆಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚಿಸಿ ಎಕ್ಸ್ಪರ್ಟ್ ಗಳಿಂದ ಇನ್ಪುಟ್ಸ್ ಪಡೆಯಲಾಯಿತು. ಇತ್ತೀಚೆಗೆ ರ್ಯಾನ್ಸಮ್ ವೇರ್ ಅಟ್ಯಾಕಿಂಗ್ ಹೆಚ್ಚಾಗಿದೆ. ರ್ಯಾನ್ಸಮ್ ವೇರ್ ಅಟ್ಯಾಕಿಂಗ್ ಅಂದ್ರೆ ಕಸ್ಟಮರ್, ಕಂಪನಿ ಡೇಟಾ ಎನ್ಕ್ರಿಪ್ಟ್ ಮಾಡಿ ಬಿಟ್ಕಾಯಿನ್ ಅಥವಾ ದುಡ್ಡಿಗೆ ಬೇಡಿಕೆ ಇಡೋದು. ಇಂಥ ಕೃತ್ಯದಿಂದ ರಕ್ಷಣೆ ಪಡೆಯೋದು ಹೇಗೆ, ಡೀಪ್ ಫೇಕ್ ಕಾಟ ಕೂಡ ಜೋರಾಗಿದೆ, ಅವುಗಳಿಂದ ರಕ್ಷಣೆ ಪಡೆಯೋದು ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಪುಟ್ಗಳನ್ನು ಕೂಡ ಪಡೆಯಲಾಯಿತು. ಈ ಸೈಬರ್ ಸೆಕ್ಯೂರಿಟಿನಲ್ಲಿ ನಮ್ಗೆ ಏನೇನು ಆಪರ್ಚುನಿಟೀಸ್ ಇದೆ, ಏನು ನಾವು ಹೇಗೆ ಇದನ್ನ ಬಗ್ಗೆ ಅವೇರ್ನೆಸ್ ತಗೋಬರ್ಬೋದು, ಹೇಗೆ ಈ ಸಬ್ಜೆಕ್ಟ್ನ ಕಲಿಬೋದು, ಇದೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಎಕ್ಸ್ಪರ್ಟ್ಸ್ ಇರ್ತಾರಲ್ವ ಈ ಏರಿಯಾದಲ್ಲಿ, ಆ ಎಕ್ಸ್ಪರ್ಟ್ಸ್ ಎಲ್ಲ ಇಲ್ಲಿ ಬಂದು ಅವ್ರಿಗೆ ಗೊತ್ತಿರೋ ಜ್ಞಾನ ಎಲ್ಲ ಹಂಚ್ಕೊತಾರೆ. ಇತ್ತೀಚೆಗೆ ಕೆಲ ಸೈಬರ್ ಕಿರಾತಕರು ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಕೃತ್ಯ ಎಸಗುತ್ತಿದ್ದಾರೆ. ಡೀಪ್ ಫೇಕ್ ಕಾಟ ಸೆಲೆಬ್ರಿಟಿಗಳನ್ನ ಹೈರಾಣಾಗ್ಸಿದೆ. ಈ ಬಗ್ಗೆ ಮಾತನಾಡಿದ ಬಿಸೈಡ್ಸ್ ಬೆಂಗಳೂರು W3CS ಅಂದ್ರೆ ವರ್ಲ್ಡ್ ವೈಡ್ ವಿಮೆನ್ ಇನ್ ಸೈಬರ್ ಸೆಕ್ಯೂರಿಟಿ ಸಂಸ್ಥಾಪಕಿ ಸುಜಾತ, ಇತ್ತೀಚೆಗೆ ಡೀಪ್ ಫೇಕ್ ಕಾಟ ಹೆಚ್ಚಾಗಿದೆ. ಇಂಥ ಟೈಮ್ನಲ್ಲಿ ಈ ಕಿರಾತಕರು ಬೀಸುವ ಬಲೆಯಿಂದ ರಕ್ಷಣೆ ಹೊಂದೋದು ಹೇಗೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ನೀಡಿದ್ರು. ಮೋರ್ ಆ್ಯಂಡ್ ಮೋರ್ ಹ್ಯಾಕರ್ಸ್ನ, ಎಥಿಕಲ್ ಹ್ಯಾಕರ್ಸ್ನ ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಕನೆಕ್ಟ್ ಮಾಡಿ ಅವ್ರಿಗೆ ಏನೇನು ಆಪರ್ಚುನಿಟೀಸ್ ಬೇಕು, ಜಾಬ್ ಪರವಾಗಿ, ಮೆಂಟರ್ಶಿಪ್ ಪರವಾಗಿ, ಸೊ ಏನೇನು ಆಪರ್ಚುನಿಟೀಸ್ ನಾವು ಕೊಡೋಕ್ಕಾಗುತ್ತೋ, ವಿ ಟೈ ಅಪ್ ವಿತ್ ದ ಇಂಡಸ್ಟ್ರಿ ಪಾರ್ಟ್ನರ್ಸ್, ವಿ ಟೈ ಅಪ್ ವಿತ್ ದ ಗೌರ್ಮೆಂಟ್ ಆ್ಯಂಡ್ ಏನೇನು ಅವರಿಗೆ ಪಾಸಿಬಲ್ ಇಂಪ್ರೂವ್ಮೆಂಟ್ಸ್ ಮಾಡೋಕ್ಕಾಗುತ್ತೋ, ವಿ ವಾಂಟೆಡ್ ಟು ಟ್ರೈ ಆ್ಯಂಡ್ ಡೂ ಲೆವೆಲ್ ಬೆಸ್ಟ್. ವಿದ್ಯಾರ್ಥಿಗಳು, ಪ್ರೊಫೆಸರ್ಸ್, ಎಕ್ಸ್ಪರ್ಟ್ಸ್ ಸೇರಿದಂತೆ 1000ಕ್ಕೂ ಅಧಿಕ ಮಂದಿ ಈ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ರು. ಸೈಬರ್ ಕಿರಾತಕರ ವಿರುದ್ಧ ತಮ್ಮದೇ ಶೈಲಿಯಲ್ಲಿ ಯುದ್ಧ ಸಾರುತ್ತಲೇ ಬಂದಿದ್ದ ಹಲವು ಸೈಬರ್ ತಜ್ಞರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ಇನ್ಪುಟ್ಸ್ ನೀಡುವ ಮೂಲಕ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.